ಶೀಘ್ರದಲ್ಲೇ ರಾಜ್ಯ ರಾಜಕಾರಣದಲ್ಲಿ ಕ್ಷಿಪ್ರ ಕ್ರಾಂತಿ, ಕಾಂಗ್ರೆಸ್ ಬದಲಾವಣೆಯ ಬಗ್ಗೆ ಜೋರು ಚರ್ಚೆ. ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಆಗತ್ತಾ? ಹಾಗಾದ್ರೆ ಸಂಪುಟ ಸರ್ಜರಿಯ ಬಗ್ಗೆ ಕೆಎನ್ ರಾಜಣ್ಣ ಅವರು ಸುಳಿವನ್ನ ಕೊಟ್ಟಿದ್ದಾರೆ. ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಭಾರಿ ಬದಲಾವಣೆ, ಈ ರೀತಿಯ ಮಾತನಾಡಿದ್ದಾರೆ. ಬದಲಾವಣೆಯ ಸುಳಿವನ್ನ ಕೊಟ್ಟಿದ್ದಾರೆ ಕೆಎನ್ ರಾಜಣ್ಣ ಅವರು. ಅಚ್ಚರಿಯ ಬದಲಾವಣೆ ಆಗಲಿದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಸಚಿವ ರಾಜಣ್ಣ ಅವರು ಹೇಳಿದ್ದಾರೆ. ರಾಜಕೀಯದಲ್ಲಿ ಬದಲಾವಣೆಯ ಗಾಳಿ ಬೀಸ್ತಾ ಇದೆ. ಸಂಪುಟ ಸರ್ಜರಿಯ ಬಗ್ಗೆ ರಾಜಣ್ಣ ಸುಳಿವನ್ನ ಕೊಟ್ಟಿದ್ದಾರೆ. ಎಲ್ಲ ಬಹಳ ಕೂಲ್ ಆಗಿದೆ, ಎಲ್ಲ ತಣ್ಣ ಗಾಳಿ ಬೀಸ್ತಾ ಇದೆ. ಸೆಪ್ಟೆಂಬರ್ ಕಳೀಲಿ ಅಂತ ಇದ್ದೀನಿ, ಸೆಪ್ಟೆಂಬರ್ ಕಳೀಲಿ ಅಂತ. ನನಗೆ ಈ ಕಡೆ ರಾಜ್ಯ ರಾಜಕೀಯಕ್ಕೆ ಆಮೇಲೆ ಶುರು ಆಗ್ತದೆ. ಎಲ್ಲ ಬಹಳ ಕೂಲ್ ಆಗಿದೆ, ಎಲ್ಲ ತಣ್ಣ ಗಾಳಿ ಬೀಸ್ತಾ ಇದೆ. ಸೆಪ್ಟೆಂಬರ್ ಕಳೀಲಿ ಅಂತ ಇದ್ದೀನಿ, ಸೆಪ್ಟೆಂಬರ್ ಕಳೀಲಿ ಅಂತ. ನನಗೆ ಈ ಕಡೆ ರಾಜ್ಯ ರಾಜಕೀಯಕ್ಕೆ ಆಮೇಲೆ ಶುರು ಆಗ್ತದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಆನಂದ್ ಬೈದನಮನಿ. ಇದೀಗ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಆನಂದ್, ಇದೀಗ ರಾಜಣ್ಣ ಅವರನ್ನ ಹೈಕಮಾಂಡ್ ಎಷ್ಟೇ ಸೈಲೆಂಟ್ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡಿದ್ರು ಕೂಡ ಹೆಚ್ಚು ಸಮಯ ಸಾಧ್ಯ ಆಗೋದಿಲ್ಲ ಅಂತ ಮತ್ತೊಮ್ಮೆ ಸಾಬೀತಾಗ್ತಾ ಇದೆ. ಇವತ್ತು ಪವರ್ ಸೆಂಟರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಆಡಿರುವಂತಹ ಮಾತುಗಳು ಏನ ಸುಳಿವು ಕೊಡ್ತಾ ಇದೆ. ಅದರ ಜೊತೆಗೆ ಆಡಿರುವಂತಹ ಸೆಪ್ಟೆಂಬರ್ನಲ್ಲಿ ನಡೆಯುವಂತಹ ಬದಲಾವಣೆ ಬಗ್ಗೆ ಎರಡೂ ಅವರ ಆಡಿರುವಂತಹ ಮಾತುಗಳಿಗೆ ಸಂಬಂಧಪಟ್ಟಂತೆ ವಿಶ್ಲೇಷಣೆಯನ್ನ ಮಾಡೋದಾದ್ರೆ ಆನಂದ್. ಕರ್ನಾಟಕದಲ್ಲಿ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿರುವಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಬಾರಿ ಆಡಳಿತವನ್ನು ಹೇಗೆ ಮಾಡ್ತಿದ್ದಾರೆ, ಅವರ ಆಡಳಿತ ಬಿಗಿಯಾಗಿಲ್ಲ, ಅವರು ಆಡಳಿತ ನಡೆಸುವ ರೀತಿಯ ಬಗ್ಗೆನೂ ಕೂಡ ಒಂದಷ್ಟು ಆಕ್ಷೇಪದ ಮಾತುಗಳನ್ನು ಸ್ವಪಕ್ಷೀಯರು ಸೇರಿದಾಗೆ ಬೇರೆ ಬೇರೆ ಪಕ್ಷಗಳ ನಾಯಕರು ಬೇರೆ ಬೇರೆ ಸ್ವರೂಪದಲ್ಲಿ ವ್ಯಾಖ್ಯಾನ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಳೆದ ಬಾರಿ ಅಂದರೆ 13-18ರಲ್ಲಿ ಅವಧಿಯಲ್ಲಿದ್ದಂಥ ಮುಖ್ಯಮಂತ್ರಿ ರೀತಿಯಲ್ಲಿ ಕೆಲಸ ಮಾಡ್ತಾ ಇಲ್ಲ ಅಂತಕ್ಕಂಥ ಮಾತನ್ನು ಬಹುತೇಕ ಎಲ್ಲ ನಾಯಕರು ಕೂಡ ಹೇಳ್ತಾ ಇದ್ದಾರೆ. ಅದಕ್ಕೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ರಾಜಕೀಯ ಕಾರಣಗಳು ಕೂಡ ಇರ್ಬೋದು. ಒಂದು ಕಡೆ ಗ್ಯಾರಂಟಿಗೆ ಹೆಚ್ಚು ಅನುದಾನ ಕೊಟ್ಟಿರುವಂಥ ಕಾರಣಕ್ಕಾಗಿ ಅಭಿವೃದ್ಧಿ ವಿಚಾರದಲ್ಲಿ ಒಂದಷ್ಟು ವ್ಯತ್ಯಾಸ ಆಗಿದೆ ಅನ್ನತಕ್ಕಂಥ ಮಾತುಗಳನ್ನು ಕೂಡ ಕೆಲವರು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ರಾಜಕೀಯವಾಗಿ ಅವರ ಮೇಲೆ ಕಂಟ್ರೋಲ್ ಮಾಡ್ತಕ್ಕಂಥ ಪ್ರಯತ್ನಗಳಾಗ್ತಾ ಇದೆ ಅನ್ನೋ ಮಾತನ್ನು ಕೂಡ ಕೆಲವರು ಹೇಳ್ತಾ ಇದ್ದಾರೆ. ಇವತ್ತು ಆ ರೀತಿಯ ಅಭಿಪ್ರಾಯಗಳು ಚರ್ಚೆಗಳು ಮುಂದುವರಿದವರ ಬೆನ್ನಲ್ಲೇ ಸಚಿವರಾಗಿರುವಂಥ ರಾಜಣ್ಣವರು ಕೂಡ ಒಂದು ರೀತಿ ಪವರ್ ಸೆಂಟರ್ ಬಗ್ಗೆ ಮಾತಾಡಿದ್ದಾರೆ. ಪವರ್ ಸೆಂಟರ್ ಹೆಚ್ಚಾಗಿದೆ ಅನ್ನುವ ರೀತಿಯಲ್ಲೂ ಅವರು ಇವತ್ತು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ಈ ಬಾರಿ ಕಳೆದ ಬಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪವರ್ ಸೆಂಟರ್ ಒಂದೇ ಇತ್ತು, ಆದರೆ ಈ ಬಾರಿ ಪವರ್ ಸೆಂಟರ್ ಜಾಸ್ತಿ ಆಗಿದೆ ಅನ್ನೋದನ್ನ ಪರೋಕ್ಷವಾಗಿ ಹೇಳುವ ಪ್ರಯತ್ನವನ್ನು ರಾಜಣ್ಣ ಮಾಡಿದ್ದಾರೆ. ಪವರ್ ಸೆಂಟರ್ ಜಾಸ್ತಿ ಆದಂಥ ಕಾರಣಕ್ಕಾಗಿ ಆಡಳಿತ ಸರಿಯಾಗಿ ನಡೀತಾ ಇಲ್ಲ ಅಂತಕ್ಕಂಥದ್ದನ್ನು ಪರೋಕ್ಷವಾಗಿ ಪ್ರಸ್ತಾಪ ಮಾಡುವ ಕೆಲಸವನ್ನು ಸಚಿವರಾಗಿರುವಂಥ ರಾಜಣ್ಣವರು ಮಾಡಿದ್ದಾರೆ. ಆ ಮೂಲಕ ಕರ್ನಾಟಕದಲ್ಲಿ ಈಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ಆಡಳಿತ ಬಗ್ಗೆ ಬೇರೆ ಬೇರೆ ಸ್ವರೂಪಗಳು ನಡೀತಿರ್ತಕ್ಕಂಥ ಚರ್ಚೆಗೆ ತಮ್ಮದೇ ಆದಂಥ ರೀತಿಯಲ್ಲಿ ಒಂದು ರೀತಿ ವ್ಯಾಖ್ಯಾನ ಮಾಡುವ ಪ್ರಯತ್ನವನ್ನು ರಾಜಣ್ಣ ಮಾಡಿದ್ದಾರೆ. ಇನ್ನೊಂದು ಬಹಳ ಪ್ರಮುಖವಾಗಿ ಈ ಒಂದು ಚರ್ಚೆಯ ಬೆನ್ನಲ್ಲೇ ಸೆಪ್ಟೆಂಬರ್ನಲ್ಲಿ ಒಂದು ಕ್ರಾಂತಿ ಆಗತ್ತೆ ರಾಜ್ಯ ರಾಜಕಾರಣದಲ್ಲಿ ಅನ್ನೋ ಮಾತನ್ನು ಕೂಡ ರಾಜಣ್ಣವರು ಹೇಳಿದ್ದಾರೆ. ಈ ಮಾತನ್ನು ಗಮನಿಸ್ತಾ ಇದ್ರೆ ನವೆಂಬರ್ನಲ್ಲಿ ಒಂದಷ್ಟು ಬದಲಾವಣೆಗಳ ಸುಳಿವನ್ನು ಕೊಟ್ಟಂತ ಕಾಂಗ್ರೆಸ್ ಹೈಕಮಾಂಡ್ ಸೆಪ್ಟೆಂಬರ್ನಲ್ಲೇ ಎಲ್ಲೋ ಒಂದು ಕಡೆ ಒಂದು ಕ್ರಾಂತಿಗೆ ಪೂರಕವಾಗಿರ್ತಕ್ಕಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾ ಅನ್ನುವಂಥ ಚರ್ಚೆಗಳು ಕೂಡ ಆರಂಭಗೊಳ್ಳುತ್ತೆ. ಯಾಕೆಂತಂದ್ರೆ ಸಚಿವ ರಾಜಣ್ಣ ಹೇಳಿದರೆ ಸೆಪ್ಟೆಂಬರ್ನಲ್ಲಿ ಒಂದು ಕ್ರಾಂತಿ ಆಗತ್ತೆ ರಾಜ್ಯ ರಾಜಕಾರಣದಲ್ಲಿ ಅನ್ನುವ ಮಾತನ್ನು ಕೂಡ ಹೇಳಿದ್ದಾರೆ. ಹಾಗಾದ್ರೆ ಹೈಕಮಾಂಡ್ ಅಥವಾ ಪಕ್ಷದ ಅಂಗಳದ ಒಳಗಡೆ ಇಷ್ಟು ದಿನ ನಡೀತಿರ್ತಕ್ಕಂಥ ಚರ್ಚೆಗೆ ವಿರುದ್ಧಾತ್ಮಕವಾಗಿರ್ತಕ್ಕಂಥ ರಾಜಕೀಯ ನಡೆ ಕ್ರಾಂತಿ ಸೆಪ್ಟೆಂಬರ್ನಲ್ಲಿ ಆಗತ್ತಾ ಅಂತಕ್ಕಂಥ ಒಂದು ಸುಳಿವು ಕೂಡ ಸಿಗ್ತಾ ಇರುವಂಥದ್ದು. ಅದು ಕೇವಲ ಸಚಿವರ ಬದಲಾವಣೆಗಷ್ಟು ಸೀಮಿತವಾಗಿದೆಯೋ ಅಥವಾ ನಾಯಕತ್ವ ಬದಲಾವಣೆಗೆ ಸೀಮಿತವಾಗಿದೆಯೋ ಎಲ್ಲವನ್ನು ಕೂಡ ಕಾಲ ನಿರ್ಧಾರ ಮಾಡುತ್ತೆ. ಆದರೆ ಸಚಿವ ರಾಜಣ್ಣವರ ಹೇಳಿಕೆಯನ್ನು ಗಮನಿಸ್ತಾ ಇದ್ರೆ ಒಂದಂತೂ ಸ್ಪಷ್ಟ ಆಗಿದೆ, ಮುಂದಿನ 2 ತಿಂಗಳ ಬಳಿಕ ಕರ್ನಾಟಕ ರಾಜಕಾರಣದಲ್ಲಿ ದೊಡ್ಡದಾಗಿರ್ತಕ್ಕಂಥ ಕ್ರಾಂತಿ ಆಗುವ ಸುಳಿವನ್ನ ರಾಜಣ್ಣ ಕೊಟ್ಟಂತೆ ಕಾಣ್ತಾ ಇದೆ. ಒಂದಂತೂ ಸ್ಪಷ್ಟ, ಕಾಂಗ್ರೆಸ್ ಹೈಕಮಾಂಡ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ಸರ್ಕಾರ ಅಧಿಕಾರಕ್ಕೆ ಬರ್ತಿದ್ದಾಗೇನೆ ನಾಯಕತ್ವ
ಬದಲಾವಣೆ ಬಗ್ಗೆ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರಗಳು ಈಗ ಬದಲಾವಣೆ ಆಗುವಂಥ ರೀತಿಯ ಒಂದು ವಾತಾವರಣಕ್ಕೆ ಎಲ್ಲೋ ಒಂದು ಕಡೆ ಮಗ್ಗಲು ಬದಲಾಯಿಸ್ತಿದೆ ಅಂತಕ್ಕಂಥ ಒಂದು ಮಾತುಗಳು ಚರ್ಚೆಗಳು ಶುರುವಾಗುವ ಹಾಗೆ ವಾತಾವರಣ ಕಂಡು ಬರ್ತಾ ಇದೆ. ಅದಕ್ಕೆ ಪೂರಕವಾಗಿ ಸೆಪ್ಟೆಂಬರಲ್ಲಿ ಕ್ರಾಂತಿ ಆಗತ್ತೆ ಅನ್ನುವಂಥ ಮಾತನ್ನು ಹೇಳೋದರ ಮೂಲಕ ರಾಜಣ್ಣವರು ಆ ಒಂದು ಚರ್ಚೆಗೆ ಪೂರಕವಾಗಿರ್ತಕ್ಕಂಥ ಒಂದಷ್ಟು ಸಂದೇಶವನ್ನು ಕೊಡುವ ಪ್ರಯತ್ನ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ. ಒಂದಂತೂ ಸ್ಪಷ್ಟ ಆಗ್ತದೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಆಪ್ತ ಬಳಗದಲ್ಲಿ ಗುರುಸ್ಕೊಂಡಿರ್ತಕ್ಕಂಥ ಸಚಿವ ರಾಜಣ್ಣವರ ಹೇಳಿಕೆ ನಿಜವಾಗಲೂ ಕೂಡ ಮುಂದಿನ 2 ತಿಂಗಳ ಬಳಿಕ ರಾಜ್ಯ ರಾಜಕಾರಣದಲ್ಲಿ ಹೊಸ ಬದಲಾವಣೆಗೆ ನಾಂದಿ ಹಾಡುತ್ತಾ ಅನ್ನೋದನ್ನ ಕಾಲವೇ ನಿರ್ಧರಿಸಬೇಕಾಗಿದೆ. ಮಧುಕರ್, ಆನಂದ್, ಇದೀಗ ಇದರ ಜೊತೆಗೆ ಮತ್ತೊಂದು ಅಸ್ತ್ರವನ್ನ ವಿಪಕ್ಷಗಳಿಗೆ ಕೊಟ್ಟಂತಾಯ್ತಲ್ವಾ ಹಾಗಾದ್ರೆ ಈ ಸಂದರ್ಭದಲ್ಲಿ? ಸಹಜವಾಗಿ ಆಸ್ ಎ ಪ್ರತಿಪಕ್ಷವಾಗಿ ಬಿಜೆಪಿ ಕರ್ನಾಟಕ ಸರ್ಕಾರದಲ್ಲಿ ನಡೀತಕ್ಕಂಥ ಎಲ್ಲ ವಿದ್ಯಮಾನಗಳನ್ನು, ಕಾಂಗ್ರೆಸ್ನಲ್ಲಿ ನಡೀತಕ್ಕಂಥ ಎಲ್ಲ ವಿದ್ಯಮಾನಗಳನ್ನು ಕೂಡ ತಮಗೆ ಪೂರಕವಾಗುವಾಗೆ, ತಮ್ಮ ಪಕ್ಷದ ಸಂಘಟನೆಗೆ ಪೂರಕವಾಗಿ ಬಳಕೆ ಮಾಡ್ಕೊಳ್ತಕ್ಕಂಥ ಸಹಜ. ಹಾಗಾಗಿ ಈಗ ಕಾಂಗ್ರೆಸ್ ಶಾಸಕರು ಕೊಟ್ಟಿರ್ತಕ್ಕಂಥ ಏನು ಆಡಿಯೋ ಇರ್ಬೋದು, ಆಡಿಯೋದಲ್ಲಿ ಬಹಿರಂಗವಾಗಿರ್ತಕ್ಕಂಥ ವಸತಿ ಇಲಾಖೆಯ ಭ್ರಷ್ಟಾಚಾರದ ಪ್ರಕರಣಗಳಿರ್ಬೋದು, ಮತ್ತು ಸರ್ಕಾರದ ಕಾರ್ಯವೈಖರಿ ಬಗ್ಗೆ ಕಾಗೆ ಕೊಟ್ಟಿರ್ತಕ್ಕಂಥ ಹೇಳಿಕೆ ಇರ್ಬೋದು, ಇವೆಲ್ಲವನ್ನೂ ಕೂಡ ಬಳಕೆ ಮಾಡಿಕೊಂಡು ಕಳೆದ ಹಲವು ದಿನಗಳಿಂದ ಬಿಜೆಪಿ ತಮ್ಮದೇ ಆದಂಥ ರೀತಿಯಲ್ಲಿ ವ್ಯಾಖ್ಯಾನ ಮಾಡುವ ಪ್ರಯತ್ನವನ್ನು ಕೂಡ ಮಾಡ್ತಾ ಇದೆ. ಕಾರ್ಯಕರ್ತರಿಗೆ ತಮ್ಮದೇ ಆದ ಸಂದೇಶವನ್ನು ರವಾನೆ ಮಾಡ್ತಾ ಇದ್ದಾರೆ. ಸಹಜವಾಗಿ ಈಗ ರಾಜಣ್ಣರು ಕೊಟ್ಟಿರ್ತಕ್ಕಂಥ ಹೇಳಿಕೆಯು ಕೂಡ ಕರ್ನಾಟಕದಲ್ಲಿ ಮತ್ತಷ್ಟು ಬದಲಾವಣೆ ಆಗತ್ತೆ ಅಂತಕ್ಕಂಥ ಸುಳಿವು ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ನಿಶ್ಚಯವಾಗಿಯೂ ಕೂಡ ಆಸ್ ಎ ಪ್ರತಿಪಕ್ಷ ಅದನ್ನು ಬಳಕೆ ಮಾಡಿಕೊಂಡು ತಮಗೆ ಬೇಕಾದ ಹಾಗೆ ಸಂಘಟನಾತ್ಮಕವಾದ ನೆಲೆಗಟ್ಟಲ್ಲಿ ಅದನ್ನು ಬಳಕೆ ಮಾಡ್ಕೊಳ್ತಕ್ಕಂಥ ಅವಕಾಶಗಳು ಜಾಸ್ತಿ ಇದೆ. ನಿಜವಾಗ್ಲೂ ಕೂಡ ಮತ್ತೊಂದು ಅಸ್ತ್ರ ಬಿಜೆಪಿಗೆ ಸಿಕ್ಕಂತಾಗಿದೆ. ಈ ವಿಚಾರದಲ್ಲಿ ಕರ್ನಾಟಕದ ಸರ್ಕಾರದ ಅಸ್ತಿತ್ವದ ಬಗ್ಗೆ, ನಮ್ಮ ಕಾಂಗ್ರೆಸ್ ನಾಯಕತ್ವದ ಬಗ್ಗೆ, ಮುಖ್ಯಮಂತ್ರಿಯ ಸೀಟ್ ಬಗ್ಗೆ ಎಲ್ಲದರ ಬಗ್ಗೆ ಕೂಡ ಒಂದು ವಿಸ್ತೃತ ಚರ್ಚೆ ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಂತಾಗಿದೆ ಈ ಹೇಳಿಕೆಯಿಂದ. ಮಧುಕರ್, ಓಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.